ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ವರ್ಣ ಬ್ಲೌಸಸ್. ಸೊ ಇವತ್ತು ಯಾವ ವೆರೈಟಿ ತೋರಿಸ್ತಾ ಇದ್ದೀನಿ ಅಂತ ಕುತೂಹಲದಿಂದ ಇದ್ದೀರಲ್ವಾ? 100% ಇವತ್ತೊಂದು ಸ್ಪೆಷಲ್ ಕ್ಯಾಟಗರಿ ವಿಡಿಯೋನೇ ಮಾಡ್ತಾ ಇದ್ದೀನಿ. ಇದೇ ಥರ ಹೊಸ ಹೊಸ ವಿಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇಷ್ಟು ದಿನ ನಾನು ಸಾಕಷ್ಟು ಹೊಸ ಹೊಸ ಕಲೆಕ್ಷನ್ಸ್ ನಿಮಗೆ ತೋರಿಸ್ತಾನೆ ಇದ್ದೆ. ಹ್ಯಾಂಡ್ ವರ್ಕಲ್ಲಿ ತೋರಿಸಿದ್ದೀನಿ, ಫ್ಯಾನ್ಸಿ ಬ್ಲೌಸಸ್ ತೋರಿಸಿದ್ದೀನಿ, ಪ್ಲೈನ್ ಬ್ಲೌಸಸ್ ತೋರಿಸಿದ್ದೀನಿ. ಸೊ ಈ ಥರದ್ದೆಲ್ಲ ಬ್ಲೌಸಸ್ ತೋರಿಸಿದ್ದೆ. ಬಟ್ ತುಂಬ ಜನಕ್ಕೆ ಇಲ್ಲಿ ಕೌಂಟ್ರಲ್ಲಿ ಬಂದಾಗ ಯಾವ ಸೀರೆಗೆ ಯಾವ ಥರ ಬ್ಲೌಸ್ ಮ್ಯಾಚ್ ಮಾಡಬೇಕು ಕನ್ಫ್ಯೂಷನ್ ಆಗ್ತಾ ಇದೆ. ಅಥವಾ ತುಂಬ ಜನ ವಾಟ್ಸಪ್ಪಲ್ಲಿ ಕೂಡ ನಮಗೆ ಸಾರಿ ಫೋಟೋಸ್ನ ಕಳಿಸ್ತಾರೆ, ಇದಕ್ಕೆ ಯಾವ ಥರ ಬ್ಲೌಸ್ ಸೂಟ್ ಆಗುತ್ತೆ ಫೋಟೋ ಕಳಿಸಿ ಅಂತ. ಸೊ ಅದಕ್ಕಾಗಿಯೇ ಒಂದು ಸ್ಯಾಂಪಲ್ ವಿಡಿಯೋನ ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಯಾವ ಹಳೆ ಸೀರೆಗೆ ಯಾವ ಥರ ಬ್ಲೌಸ್ನ ನೀವು ಮ್ಯಾಚ್ ಮಾಡ್ಬೋದು, ಯಾವ ಥರ ಹೊಸ ಲುಕ್ನ ನೀವು ಕೊಡ್ಬೋದು, ಅಥವಾ ಯಾವ ಥರ ಬ್ಲೌಸ್ನ ಹೊಲಿಸ್ಕೋಬೋದು, ಈ ಥರದೊಂದು ಸ್ಯಾಂಪಲ್ ವಿಡಿಯೋ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ತೋರಿಸ್ತಾ ಇರೋ ಯಾವುದೇ ಸ್ಯಾರೀಸ್ ಅಥವಾ ಬ್ಲೌಸಸ್ ಸೇಲ್ಗೆ ಇರಲ್ಲ, ಜಸ್ಟ್ ಸ್ಯಾಂಪಲ್ ವಿಡಿಯೋ ಆಗಿ ತೋರಿಸ್ತಾ ಇರೋದ್ರಿಂದ ಸೊ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ ನಿಮ್ಮ ಸೀರೆಗಳಿಗೆ ಯಾವ ಥರ ಬ್ಲೌಸ್ ನೀವು ಹೊಲಿಸ್ಕೋಬೋದು ಅಥವಾ ರೆಡಿಮೇಡಲ್ಲಿ ಹೇಗೆ ಮ್ಯಾಚ್ ಮಾಡ್ಕೋಬೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸರಿನಾ? ಸೊ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡೋದನ್ನ ಮರಿಬೇಡಿ. ಈ ಸಾರಿಗೆ ಯಾವ ಥರ ಬ್ಲೌಸ್ ಮ್ಯಾಚ್ ಮಾಡ್ಬೋದು ತೋರಿಸ್ತೀನಿ ನೋಡಿ. ಇದು ಒಂಥರ ಬೇಜ್ ಕಲರ್ ಸಾರಿ ಅಂತಲೇ ಹೇಳ್ಬೋದು. ಅದಕ್ಕೆ ವೈಟ್ ಕಲರ್ದು ಕಾಂಬಿನೇಷನಲ್ಲಿ ಥ್ರೆಡ್ ವರ್ಕ್ ಆಗಿದೆ. ಸೊ ಥ್ರೆಡ್ ವರ್ಕ್ದು ಪ್ರಿಂಟ್ಸ್ ಥರ ಬಂದಿದೆ. ಸೊ ಈ ಸಾರಿಗೆ ಯಾವ ಥರ ಬ್ಲೌಸ್ನ ನೀವು ಮ್ಯಾಚ್ ಮಾಡ್ಕೋಬೋದು ಅಥವಾ ಹೊಲಿಸ್ಕೋಬೋದು. ಯಾಕಂದರೆ ಅದರಲ್ಲಿ ಬಂದಿರೋ ಪೀಸಸ್ಸು ಕೆಲವು ಸಲ ಹೊಲಿಸಿರ್ತೀವಿ ಆ್ಯಂಡ್ ಹಾಳಾಗಿರುತ್ತೆ, ಅಥವಾ ಹಳೆ ಸೀರೆಗಳಿಗೆ ಕೆಲವೊಂದ್ಸರಿ ಸೈಜ್ ನಾವು ವೇರಿಯೇಷನ್ ಆಗಿರೋದ್ರಿಂದ ಅದು ನಿಮಗೆ ಸೂಟ್ ಆಗದೇ ಇರ್ಬೋದು. ಸೊ ಆವಾಗ ನೀವು ಹೊಸ ಬ್ಲೌಸ್ ಸೂಟ್ ಮಾಡಬೇಕು. ಸಾರಿ ಚೆನ್ನಾಗಿರುತ್ತಲ್ವಾ? ಸೊ ಹೊಸ ಬ್ಲೌಸ್ ಸೂಟ್ ಮಾಡುವಾಗ ನಿಮಗೆ ಕಾಮನ್ ಆಗಿ ಈ ಥರದ್ದೊಂದು ಬ್ಲೌಸ್ ನೋಡಿ. ಇದು ಬ್ರೋಕೆಟ್ ಬನಾರಸ್ ಫ್ಯಾಬ್ರಿಕಲ್ಲಿ ಒಂದು ಹೈ ನೆಕ್ ಬ್ಲೌಸ್. ಇದು ರೆಡಿಮೇಡಲ್ಲೇ ಬಂದಿದ್ದು ಆ್ಯಂಡ್ ಸಖತ್ತಾಗಿದೆ. ಇದು ಬ್ಯಾಕಲ್ಲಿ ಐ ಶೇಪ್ ಬರುತ್ತೆ ಕ್ಲೋಸ್ ನೆಕ್ಕಲ್ಲಿ, ಆ್ಯಂಡ್ ಫ್ರಂಟಲ್ಲಿ ರೌಂಡ್ ನೆಕ್ ಬರುತ್ತೆ. ಸೊ ಬ್ರಾಡ್ ಯು ಬರುತ್ತೆ, ಯಾಕಂದರೆ ಇದು ಬೋಟ್ ನೆಕ್ ಪ್ಯಾಟರ್ನ್ ಆಗಿರೋದ್ರಿಂದ. ಆ್ಯಂಡ್ ಸ್ಲೀವ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಸ್ಲೀವಲ್ಲಿ ಕೂಡ ಈ ಥರ ಐ ಶೇಪಲ್ಲಿ ಬಂದಿದೆ ಆ್ಯಂಡ್ ಸಿಂಗಲ್ ಒಂಥರ ನಾಟ್ ಥರ ಬಂದಿದೆ, ಇಲ್ಲಿ ಸಿಂಗಲ್ ಬೀಟ್ಸ್ ಬಂದಿದೆ ಒಂದು. ಸೊ ಇದು ಕೂಡ ಅಮೇಜಿಂಗ್ ಆಗಿದೆ. ಆ್ಯಂಡ್ ಬ್ಯಾಕಲ್ಲಿ ಕೂಡ ಇದೆ ಸೇಮ್ ಬಂದಿದೆ. ಸೊ ಫ್ರಂಟ್ ಲುಕ್ಸ್ ಮಾಡಿರೋದ್ರಿಂದ, ಸೊ ಈ ಥರ ಫ್ರಂಟ್ ಲುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಎಲ್ಲ ಏಜ್ ಕ್ಯಾಟಗರಿಯವರು ಹಾಕೋಬೋದು. ಹೈನೆಕ್ ಆಗಿರೋದ್ರಿಂದ ಸ್ವಲ್ಪ ಫ್ಯಾಷನಬಲ್ ಆಗಿ ಕಾಣುತ್ತೆ ಆ್ಯಂಡ್ ತುಂಬ ಲುಕ್ ಆಗಿನೂ ಕಾಣುತ್ತೆ. ಅಥವಾ ನಿಮಗೆ ಡೀಪ್ ಅಭ್ಯಾಸ ಇಲ್ಲ ಅಂದರೆ ಕೂಡ ಇದು ಸೂಟ್ ಆಗುತ್ತೆ, ಆ ಥರದ್ದೊಂದು ಬ್ಲೌಸ್ ಇದು. ಸೊ ನೋಡಿ ಹೇಗೆ ಕಾಣುತ್ತೆ ಇದು ಮ್ಯಾಚಿಂಗಲ್ಲಿ. ಸೊ ಈ ಸಾರಿಗೆ ಹಾಫ್ ವೈಟ್ ಬ್ಲೌಸ್, ಹಾಫ್ ವೈಟಲ್ಲಿ ಗೋಲ್ಡನ್ ಬುಟ್ಟಾಸ್ ಇರುವಂಥ ಬ್ಲೌಸ್. ಇದು ಸ್ವಲ್ಪ ರಿಚ್ ಆಗಿನೇ ಕಾಣುತ್ತೆ, ಸ್ವಲ್ಪ ಸೋಬರ್ ಆಗಿ ಕಾಣುವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಆ ಥರದ್ದೊಂದು ಬ್ಲೌಸ್ ಇದು. ನೆಕ್ಸ್ಟ್ ನಾನು ಸೆಟ್ ಮಾಡಿರೋ ಬ್ಲೌಸ್ ಬ್ಲ್ಯಾಕ್ ಕಲರಲ್ಲಿ ಫ್ಯಾನ್ಸಿ ಬ್ಲೌಸ್. ಸೊ ಇದು ಕೂಡ ಅಷ್ಟೇ ಬೋಟ್ ನೆಕ್ಕಲ್ಲಿ ನೆಟೆಡ್ ಬ್ಲೌಸ್, ಹೈ ನೆಕ್ಕಲ್ಲಿ ಬರುತ್ತೆ. ಫ್ರಂಟಲ್ಲಿ ಈ ಥರ ರೌಂಡ್ ನೆಕ್ ಬರುತ್ತೆ, ಫ್ರಂಟ್ ಹುಕ್ಸ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡು ಅಷ್ಟೇ ಪ್ಯಾಟರ್ನ್ ನೋಡಿ ನೆಟೆಡಲ್ಲಿ ಬಂದಿರೋದ್ರಿಂದ ಈ ಥರ ಬಟನ್ಸ್ ಎಲ್ಲ ಕೊಟ್ಟು ಡಿಫ್ರೆಂಟಾಗಿ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ನಿಮಗೆ ಈ ಥರ ಕಾಣುತ್ತೆ ಲುಕ್. ಇದೇ ಸಾರಿಗೆ ಈ ಥರ ಬ್ಲ್ಯಾಕ್ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡು ನೀವು ಆ್ಯಂಟಿಕ್ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡ್ರೆ ಸಖತ್ ಅಲ್ಟಿಮೇಟ್ ಆಗಿ ಕಾಣುತ್ತೆ. ಸೊ ಅಷ್ಟು ಡೀಸೆಂಟ್ ಆ್ಯಂಡ್ ಸೋಬರ್ ಲುಕ್ ಕೊಡುವಂತಹ ಬ್ಲೌಸ್ ಇದು. ಸೊ ಈ ಸಾರಿಗೆ ಇದು ಕೂಡ ಸೂಟ್ ಮಾಡ್ಬೋದು, ಡಿಫ್ರೆಂಟಾಗಿಯೇ ಕಾಣ್ತಾ ಇದೆ ನೋಡಿ. ಸೊ ಇದು ಬಿಟ್ಟು ಇನ್ನೊಂದು ಬ್ಲೌಸ್ ನಾನು ತೋರಿಸ್ತಾ ಇರೋದು ಹಾಫ್ ವೈಟಲ್ಲಿನೇ ಸ್ವಲ್ಪ ಸ್ಲೀವ್ಲೆಸ್ ಬ್ಲೌಸ್. ಸೊ ಈ ಥರ ಬ್ರೊಕೆಡಲ್ಲೇ ಬರುತ್ತೆ, ಇದು ಸೆಲ್ಫ್ ಬ್ರೊಕೆಡಲ್ಲೇ ಬರುತ್ತೆ ನೋಡಿ. ಇದು ಅಷ್ಟೇ ಹಾಫ್ ವೈಟ್ ಬ್ಲೌಸ್, ಫ್ರಂಟ್ ವೀನೆಕ್ ಬರುತ್ತೆ, ಬ್ಯಾಕಲ್ಲಿ ಕೂಡ ವೀನೆಕ್ಕೆ ಬರುತ್ತೆ. ಸೊ ಈ ಥರದೊಂದು ಬ್ಲೌಸು. ಒಳಗಡೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೋದು, ಯಾಕಂದರೆ ಸ್ಲೀವ್ಸ್ ಎಕ್ಸ್ಟ್ರಾ ಪ್ರೊವೈಡ್ ಮಾಡಿರ್ತೀವಿ. ಇದು ರೆಡಿಮೇಡ್ ಕಾನ್ಸೆಪ್ಟಲ್ಲಿ ಇರೋದು ಇದು. ಸೊ ಸ್ಲೀವ್ಸ್ ಒಳಗಡೆ ಇದೆ, ಬೇಕಾದರೆ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಟ್ಯಾಚ್ ಕೂಡ ಮಾಡ್ಕೋಬೋದು. ಸೊ ಆ ಥರ ಒಂದು ಡಿಫ್ರೆಂಟ್ ವೆರೈಟಿ ಬ್ಲೌಸ್ ಆಗಿ ಇದನ್ನು ನೀವು ಕಾಂಟ್ರಾಸ್ಟ್ ಮಾಡಿಕೊಂಡ್ರೆ ಸ್ಯಾರಿ ತುಂಬ ರಿಚ್ ಆ್ಯಂಡ್ ಸೋಬರ್ ಆಗಿ ಕಾಣುತ್ತೆ. ಸೊ ಈ ಸಾರಿಗೆ ನನಗೆ ಸದ್ಯಕ್ಕೆ 3 ಚಾಯ್ಸಸ್ ಕೊಟ್ಟಿದ್ದೀನಿ. ಇದು ಬಿಟ್ಟು ನೀವು ಬೇರೆ ಬೇರೆ ಚಾಯ್ಸಸ್ ಹಾಕೋಬೋದು, ವೈನ್ ಕಲರು, ಮರೂನ್ ಕಲರು, ಈ ಥರದ ಬೇರೆ ಬೇರೆ ಕಾಂಟ್ರಾಸ್ಟ್ ಕಲರ್ಸ್ನು ಹಾಕೋಬೋದು. ಬಟ್ ನಾನು ನಿಮಗೆ ಈಗ ಸದ್ಯಕ್ಕೆ ಅವೈಲೇಬಲ್ ಇರೋ 3 ಚಾಯ್ಸಸ್ನ ಇದಕ್ಕೆ ತೋರಿಸ್ತಾ ಇದ್ದೀನಿ. ಸೊ 1, 2, 3. ಸೊ ಟೋಟಲ್ 3 ಬ್ಲೌಸು ಈ ಸಾರಿಗೆ ನಾನು ಸೂಟ್ ಮಾಡಿ ಇಟ್ಟಿರೋದು. ಈ ಥರ ನಿಮಗೆ ಡಿಫ್ರೆಂಟ್ ಕಲೆಕ್ಷನ್ಸ್ ಹೇಗೆ ಬೇಕು ನೀವು ಹಾಗೆ ಸೆಟ್ ಮಾಡ್ಕೋಬೋದು. ಸರಿ, ನೆಕ್ಸ್ಟ್ ಸಾರಿ ಹೇಗೆ ಬರುತ್ತೆ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಸಾರಿ ಬಂದು ಸ್ವಲ್ಪ ಕಾಟನ್ ಸಿಲ್ಕ್ ಟೆಕ್ಸ್ಚರಲ್ಲಿ ಬರುತ್ತೆ. ಸೊ ಬ್ಲೂಗೆ ಪಿಂಕ್ ಬಾರ್ಡರ್ ಬಂದಿದೆ ಆ್ಯಂಡ್ ಬಾರ್ಡರಲ್ಲಿ ಕೂಡ ಅಷ್ಟೇ ಸಖತ್ ಡಿಸೈನ್ ಎಲ್ಲ ಬಂದಿದೆ. ಆ ಥರದೊಂದು ಸಾರಿ. ಇದಕ್ಕೆ ಯಾವ ಥರ ಬ್ಲೌಸ್ ಮ್ಯಾಚ್ ಮಾಡ್ಬೋದು ತೋರಿಸ್ತೀನಿ. ಯಾಕಂದರೆ ಬ್ಲೂ ಆ್ಯಂಡ್ ಪಿಂಕ್ ಒಂಥರ ರೆಗ್ಯುಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ಲ ಲೇಡೀಸ್ ಹತ್ರ ಈ ಕಾಂಬಿನೇಷನ್ ಸಾರೀಸ್ ನನ್ನ ಪ್ರಕಾರ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಾನು ನಿಮಗೆ ಒಂದು 4-5 ಬ್ಲೌಸ್ ಇದಕ್ಕೆ ಮ್ಯಾಚ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಸಿಂಪಲಲ್ಲಿ ಬರುತ್ತೆ ಬ್ಲೌಸ್. ಇದು ಬ್ಯಾಕಲ್ಲಿ ಯು ಶೇಪ್ ಬರುತ್ತೆ, ಫ್ರಂಟಲ್ಲಿ ಇನ್ನೂ ಯು ಶೇಪ್ ಬರುತ್ತೆ, ಶಾರ್ಟ್ ಸ್ಲೀವ್ಸಲ್ಲಿ ಬರುತ್ತೆ. ಸೊ ಈ ಸಾರಿಗೆ ಈ ಬ್ಲೌಸ್ ಹಿಂಗೆ ಸೂಟ್ ಆಗುತ್ತೆ. ಎರಡರದ್ದು ಸೇಮ್ ಕಾಂಬಿನೇಷನ್ನೇ ಸಿಕ್ಕಿದೆ. ರೇರಲ್ಲಿ ನಿಮ್ಗೆ ಈ ಥರ ಕಾಂಬಿನೇಷನ್ ಸಿಗುತ್ತೆ, ಅಂದರೆ ಸೇಮ್ ಸಾರಿ ಕಾಂಬಿನೇಷನ್ ಥರನೇ ಬ್ಲೌಸ್ ಸಿಗೋದು ಸ್ವಲ್ಪ ರೇರ್ ಕೇಸಸ್ಸಲ್ಲಿ, ಬಟ್ ಸಿಗುತ್ತೆ. ಅಪರೂಪಕ್ಕೆ ಸಿಕ್ಕಾಗ ಈ ಥರದ್ದು ನೀವು ಚಾಯ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಅಂದರೆ ಒಂದೇ ಸಾರಿಗೆ ನೀವು ಬೇರೆ ಬೇರೆ ಥರ ಬ್ಲೌಸಸ್ ಹಾಕಿ
ಲುಕ್ ಕೊಡ್ಬೋದು, ಚೇಂಜಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಕೊಟ್ಟಿರೋದು ಈ ಥರ ಸ್ವಲ್ಪ ರಿಚ್ ವರ್ಕಲ್ಲಿ, ಅದು ಸ್ವಲ್ಪ ಸಿಂಪಲ್ ಇತ್ತಲ್ವ. ಸೊ ಇದು ಬ್ಯಾಕಲ್ಲಿ ಯೂನೆಕ್ ಬರುತ್ತೆ, ಲಾಂಗ್ ಸ್ಲೀವ್ಸ್ ಬರುತ್ತೆ. ಈ ಬ್ಲೌಸ್ ಹೇಗೆ ಕಾಣುತ್ತೆ ನೋಡಿ. ಸೊ ಬ್ಲೌಸ್ ಪೂರ ಜರಿ ಇರೋದ್ರಿಂದ ಬಾರ್ಡರ್ಗೆ ಸಖತ್ ಸೂಟ್ ಆಗುತ್ತೆ ನೋಡಿ. ಕಾಣುತ್ತೆ ಆ್ಯಂಡ್ ಡೀಸೆಂಟಾಗೂ ಇದೆ, ಬ್ಲೌಸ್ ತುಂಬ ಡೀಸೆಂಟ್ ಆಗಿದೆ. ಆ್ಯಂಡ್ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತದೆ. ಸೊ ಅದೇ ಜರಿಗೆ ಸೇಮ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಆ ಥರದ್ದು ಮ್ಯಾಚಿಂಗ್ ಆಗಿದೆ ಇದು ಪರ್ಫೆಕ್ಟಾಗಿ. ಸೊ ಇಷ್ಟು ಸಖತ್ತಾಗಿ ಸೂಟ್ ಆಗ್ತದೆ. ಸೊ ನೆಕ್ಸ್ಟ್ ಬ್ಲೌಸ್ ಸ್ವಲ್ಪ ಡೀಸೆಂಟಾಗಿ ಸೂಟ್ ಮಾಡೋಣ ಅಂಥೇಳಿ ಪ್ಯಾಟ್ರನ್ ಡಿಫ್ರೆಂಟಾಗಿ ಇಟ್ಟಿದ್ದೀನಿ. ಸೊ ಬ್ಯಾಕಲ್ಲಿ ಬೋಟ್ ನೆಕ್ ಐ ಶೇಪ್ ಬರುತ್ತೆ ಆ್ಯಂಡ್ ಸ್ಲೀವ್ಸಲ್ಲಿ ಬಾರ್ಡ್ರ್ ಬರುತ್ತೆ, ಫ್ರಂಟಲ್ಲಿ ಕೂಡ ಈ ಥರ ಬರುತ್ತೆ. ರೌಂಡ್ ನೆಕ್ಕಲ್ಲಿ ನಾನ್ ಪ್ಯಾಡೆಡ್ ಬ್ಲೌಸ್ ಬಂದಿದೆ ಇದು. ಸೊ ಇದು ಹೇಗೆ ಕಾಣುತ್ತೆ ನೋಡಿ. ನೋಡಿ ಬ್ಲೂಗೆ ಪಿಂಕ್ ಅಲ್ಟಿಮೇಟ್ ಕಾಂಬಿನೇಷನ್, ಯಾಕಂದರೆ ತುಂಬ ಬ್ರೈಟ್ ಕಲರ್ ಆಗಿರೋದ್ರಿಂದ ಸಖತ್ತಾಗಿ ಕಾಣುತ್ತೆ. ಸೊ ಈ ಬ್ಲೌಸ್ ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ. ಸೊ ಇದಕ್ಕೆ ಪಿಂಕ್ ಮಾತ್ರ ಹಾಕೋಬೇಕು ಹಾಗೇನಿಲ್ಲ, ಗೋಲ್ಡನ್ ಕಲರ್ ಕೂಡ ಮ್ಯಾಚ್ ಮಾಡ್ಬೋದು ನೀವು, ಚೆನ್ನಾಗಿ ಕಾಣುತ್ತೆ. ಅಂದರೆ ಬಟ್ ಪಿಂಕ್ ಹಾಕಿದ್ರೆ ನಿಮಗೆ ಡೀಸೆಂಟ್ ಲುಕ್ ಕೊಡುತ್ತೆ, ಸ್ವಲ್ಪ ಅಫಿಷಿಯಲ್ ಲುಕ್ ಕೊಡುತ್ತೆ. ಇದರಲ್ಲಿ ಸ್ವಲ್ಪ ವರ್ಕ್ ಬೇಕು ನಿಮಗೆ ಅಂತ ಹೇಳಿದ್ರೆ, ಸ್ವಲ್ಪ ರಿಚ್ನೆಸ್ ಇರಲಿ ಅಥವಾ ಫಂಕ್ಷನ್ ವೇರಿಗೆ ಹಾಕ್ತೀರಾ ಅಂತ ಹೇಳಿದ್ರೆ ಈ ಥರದ್ದೊಂದು ವರ್ಕ್ ಬ್ಲೌಸ್ ಕೂಡ ಹಾಕೋಬೋದು ನೋಡಿ. ಪರ್ಲ್ ವರ್ಕಲ್ಲಿ ಸಖತ್ ರಿಚ್ ಆಗಿ ಹೈಲೈಟ್ ಆಗಿರುವಂತಹ ಬ್ಲೌಸ್ ಇದು. ಬ್ಯಾಕಲ್ಲಿ ರೌಂಡ್ ನೆಕ್ ಬರುತ್ತೆ, ಸ್ಲೀವ್ಸ್ ಕೂಡ ಅಷ್ಟೇ ಸಖತ್ ಗ್ರ್ಯಾಂಡ್ ಆಗಿ ಬಂದಿದೆ, ಪರ್ಲ್ ವರ್ಕ್ ಬಂದಿದೆ. ಆ್ಯಂಡ್ ಬೇರೆ ಬೇರೆ ಸ್ಯಾರೀಸ್ಗೂ ಕಾಂಟ್ರಾಸ್ಟ್ ಮಾಡುವಂತಹ ಬ್ಲೌಸ್ ಇದು. ಸೊ ಸಿಂಪಲ್ ಆಗೂ ಇದೆ ಆ್ಯಂಡ್ ರಿಚ್ ಆಗೂ ಇದೆ. ಫಂಕ್ಷನ್ ವೇರ್ಗೆ ಸ್ಯಾರಿ ಸಿಂಪಲ್ ಇದ್ದಾಗ ಬ್ಲೌಸ್ ಗ್ರ್ಯಾಂಡ್ ಹಾಕೊಂಡ್ರು ಲುಕ್ ಕೊಡುತ್ತೆ. ಇದಕ್ಕೆ ನೀವು ಆರ್ನಮೆಂಟ್ಸ್ ಹೆಂಗೆ ಹಾಕೊಳ್ತೀರೋ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ನೋಡಿ 1 2 3 4 5 ಈ ಥರ ಎಷ್ಟು ಬ್ಲೌಸಸ್ ಮ್ಯಾಚ್ ಮಾಡ್ಬೋದು ನೀವು ಒಂದು ಸ್ಯಾರಿಗೆ. ವಾವ್, ಇದಂತೂ ಸ್ವಲ್ಪ ಟ್ರೆಂಡಿ ಅಂತಲೇ ಹೇಳ್ಬೋದು. ಸ್ಲೀವ್ಲೆಸ್ ಪ್ಯಾಟರ್ನಲ್ಲಿ ಬರುತ್ತೆ, ಫ್ರಂಟ್ ವಿ ನೆಕ್ ಇದೆ ಆ್ಯಂಡ್ ಬ್ಯಾಕಲ್ಲಿ ಕೂಡ ನಿಮ್ಗೆ ಆಲ್ಮೋಸ್ಟ್ ರೌಂಡ್ ನೆಕ್ ಥರ ಬರುತ್ತೆ. ಸ್ಲೀವ್ಸ್ ಒಳಗಡೆ ಪ್ರೊವೈಡ್ ಆಗಿದೆ ಎಕ್ಸ್ಟ್ರಾ, ಬೇಕಂದರೆ ನೀವು ಅಟ್ಯಾಚ್ ಬೇಕಾದ್ರೆ ಮಾಡಿಸ್ಕೋಬೋದು. ಸೊ ಈ ಥರ ಎಲ್ಲ ಪ್ಯಾಟರ್ನ್ಸ್ನ ನಿಮಗೆ ಬೇಕಾಗಿರೋ ಥರ ಹಾಕ್ಕೊಳ್ಬೋದು ನೀವು ನೋಡಿ. ಒಂದು ಸೀರೆಗೆ ಆಲ್ಮೋಸ್ಟ್ 5 ಥರ ಬ್ಲೌಸ್ ನಾನು ತೋರಿಸ್ತಾ ಇದ್ದೀನಿ ಈಗ. 1 2 ಸೊ 3 4 5. ಸೊ ಒಂದು ಸ್ಯಾರಿಗೆ ಈ ಥರ 5 ಬ್ಲೌಸ್ ಬೇರೆ ಬೇರೆ ಡಿಫ್ರೆಂಟಾಗಿ ಮ್ಯಾಚ್ ಮಾಡ್ಕೋಬೋದು. ಅಂದರೆ ನೀವು ಇದೊಂದು ಸ್ಯಾರಿಗೆ ತೊಗೊಳ್ಳೋ ಬ್ಲೌಸ್ ಬೇರೆದಕ್ಕೂ ಹಾಕೋಬೋದು, ಅಥವಾ ಇದೊಂದೇ ಸ್ಯಾರಿಗೆ ಬೇರೆ ಬೇರೆ ಬ್ಲೌಸಸ್ ಹಾಕೋಬೋದು, ಅಥವಾ ಇದೊಂದು ಬ್ಲೌಸ್ನ ನೀವು ಬೇರೆ ಬೇರೆ ಸ್ಯಾರೀಸ್ಗೆ ಹಾಕೋಬೋದು. ಈ ಥರ ನೀವು ಮಲ್ಟಿಪರ್ಪಸ್ ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ಬ್ಲೌಸ್ದು ಪ್ರೈಸ್ ಕಾಸ್ಟ್ಲಿ ಅನ್ಸಲ್ಲ. ಸೊ ಡಿವೈಡ್ ಮಾಡ್ಕೊಂಡ್ಬಿಡ್ಬೋದು ನೀವು. ಫಸ್ಟ್ ಸಾರಿಗೆ 3 ಡಿಫ್ರೆಂಟ್ ಬ್ಲೌಸಸ್ ತೋರಿಸಿದ್ದೀನಿ ಆ್ಯಂಡ್ ಸೆಕೆಂಡ್ ಸಾರಿಗೆ 5 ಡಿಫ್ರೆಂಟ್ ಬ್ಲೌಸಸ್ ತೋರಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಸಾರಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಕಾಟನ್ ಸಿಲ್ಕಲ್ಲಿ ಬರುತ್ತೆ, ಸ್ವಲ್ಪ ಲೆನಿನ್ ಟೆಕ್ಸ್ಚರಲ್ಲಿ ಬರುತ್ತೆ. ಈ ಸಾರಿಗೆ ನಿಮಗೆ ಡಿಫ್ರೆಂಟ್ ಯಾವ್ಯಾವ ಥರ ಸೆಟ್ ಮಾಡ್ಬೋದು ತೋರಿಸ್ತೀನಿ. ಅಂದರೆ ಸ್ವಲ್ಪ ಎಲ್ಲ ಸೋಬರ್ ಆಗಿರೋಂಥ ಕಲೆಕ್ಷನ್ಸೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ಎಲ್ಲ ಏಜ್ ಕ್ಯಾಟಗರಿಯವರು ಕೇಳ್ತಾರಲ್ವ, ಮತ್ತು ನಿಮಗೆ ಬಂದಾಗ ಮ್ಯಾಚಿಂಗ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದು ನೆವಿ ಬ್ಲೂಗೆ ಈ ಥರ ಮರೂನ್ ಅಂಚು ಬಂದಿದೆ ಮತ್ತು ಗೋಲ್ಡನ್ ಕಲರಲ್ಲಿ ಜರಿ ಬಂದಿದೆ. ಈ ಸಾರಿಗೆ ಯಾವ ಥರ ಬ್ಲೌಸ್ ಮ್ಯಾಚ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಒಂದು ಸಿಂಪಲ್ ಬ್ಲೌಸೇ ತೋರಿಸ್ತೀನಿ. ಸೊ ಇದಕ್ಕೆ ಪಲ್ಲು ಹೀಗೆ ಬಂದಿದೆ ನೋಡಿ. ಸೊ ಪಲ್ಲು ಹೀಗೆ ಬಂದಿದೆ. ಸೊ ಪಲ್ಲು ಹೀಗೆ ಬಂದಿರೋದ್ರಿಂದ ಇದಕ್ಕೆ ಪಲ್ಲುಗೆ ಸೂಟ್ ಆಗೋ ಥರ ಒಂದು ಕಾಂಬಿನೇಷನ್ ಇಟ್ಟಿದ್ದೀನಿ. ಸೊ ಇದು ರೆಡ್ ಅಥವಾ ಒಂಥರ ಡಲ್ ರೆಡ್ ಮೇಲೆ ಬ್ಲೂ ಕಲರ್ಸ್ ಬುಟ್ಟ ಬಂದಿದೆ. ಸೊ ಇದು ಕೂಡ ಮ್ಯಾಚ್ ಮಾಡ್ಬೋದು ರೌಂಡ್ ನೆಕ್ಕಲ್ಲಿ. ಸೊ ಇದು ಕಾಂಬಿನೇಷನ್ ಸೂಟ್ ಆಗೋ ಥರ ಇದೆ. ಸೊ ಇದೊಂದು ವೆರೈಟಿ ನಿಮಗೆ ಇದಕ್ಕೆ ಸಿಂಪಲಾಗಿ ಸೆಟ್ ಮಾಡ್ಕೋಬೋದು. ಬಿಟ್ಟರೆ ಸ್ವಲ್ಪ ಗ್ರ್ಯಾಂಡ್ ಇರಲಿ ಅಂತ ಹೇಳಿದ್ರೆ ನಾನು ಅವಾಗಲೇ ಪಿಂಕ್ ತೋರಿಸಿದ್ನಲ್ಲ, ಅದೇ ವೆರೈಟಿಯಲ್ಲಿ ಮರೂನ್ ಇದೆ ನೋಡಿ, ಅದನ್ನು ಕೂಡ ಇದಕ್ಕೆ ಸೂಟ್ ಆಗುತ್ತೆ. ಸ್ಲೀವ್ಲೆಸ್ ಪ್ಯಾಟರ್ನ್. ಸೊ ಬೇಕಾದರೆ ಸ್ಲೀವ್ ಅಟ್ಯಾಚ್ ಮಾಡಿಸ್ಕೋಬೋದು. ಫ್ರಂಟ್ ವಿ ನೆಕ್ ಬರುತ್ತೆ, ಬ್ಯಾಕ್ ರೌಂಡ್ ನೆಕ್ ಬರುತ್ತೆ. ಸ್ಲೀವ್ ಅಟ್ಯಾಚ್ ಬೇಕಾದರೆ ಸ್ಲೀವ್ ಅಟ್ಯಾಚ್, ವಿತೌಟ್ ಸ್ಲೀವ್ ಆದರೆ ವಿತೌಟ್ ಸ್ಲೀವ್, ಹೀಗೆ ನಾವು ಹಾಕೋಬೋದು. ಈ ಥರದೊಂದು ವೆರೈಟಿನೂ ಇದಕ್ಕೆ ಸೂಟ್ ಆಗುತ್ತೆ. ಇನ್ನು ಸ್ವಲ್ಪ ಮಲ್ಟಿ ಕಲರ್, ಸ್ವಲ್ಪ ರಿಚ್ ಬೇಕು ಅಂತ ಹೇಳಿದ್ರೆ ನೋಡಿ ಇದು ಸೂಟ್ ಆಗ್ತಾ ಇದೆ. ಬೋಟ್ ನೆಕ್ ಪ್ಯಾಟರ್ನಲ್ಲಿ ತೋರಿಸ್ತಾ ಇದ್ದೀನಿ ಇದು. ಸೊ ಇದು ಕೂಡ ಅಷ್ಟೇ ಇದೇ ಸ್ಯಾರಿಗೆ ಕಾಂಬಿನೇಷನ್ ಥರ ಮಲ್ಟಿಪರ್ಪಸ್ ಬ್ಲೌಸ್ ಆಗಿರೋದ್ರಿಂದ ನೀವು ಬೇರೆ ಬೇರೆ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಕೋಬೋದು. ಸೊ ಇದರಲ್ಲಿ ಗ್ರೀನ್ ಇದೆ, ಯೆಲ್ಲೋ ಇದೆ, ಬ್ಲೂ ಇದೆ. ಸೊ ಇದರಲ್ಲಿರೋ ಕಾಂಬಿನೇಷನ್ ಬಿಟ್ಟು ಬೇರೆ ಕಲರ್ಸ್ ಇರೋದ್ರಿಂದ ನೀವು ಬೇರೆ ಬೇರೆ ಸ್ಯಾರೀಸ್ಗೂ ಹಾಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೊಂಥರ ಡಿಫ್ರೆಂಟ್ ಇದೆ.
ಮತ್ತು ಸ್ವಲ್ಪ ಟ್ರೆಂಡಿ ಕಲೆಕ್ಷನ್ಸ್ ಥರ. ಈಗ ಸ್ವಲ್ಪ ಫಾರ್ ಎಕ್ಸಾಂಪಲ್ ಅಮ್ಮಂದ್ರ ಸಾರಿನ ಈ ಮಕ್ಕಳು ಉಟ್ಕೊಳ್ತಾರೆ ಹುಡುಗಿಯರು, ಸೊ ಅವರೆಲ್ಲ ಸ್ವಲ್ಪ ಏನು ಫ್ಯಾನ್ಸಿ ಕೇಳ್ತಾರೆ, ಅವಾಗ ನೀವು ಈ ಥರ ಸ್ಲೀವ್ಲೆಸ್ ಎಲ್ಲ ಹಾಕೋಬೋದು. ಅಂದರೆ ಒಂದು ಬ್ಲೌಸ್ ಇಟ್ಕೊಂಡ್ರೆ ನೀವು ಈ ಥರ ಸ್ಯಾರೀಸ್ನ ಹೆಂಗೆ ಮ್ಯಾಚ್ ಮಾಡ್ಬೋದು ಇದ್ರ ಬಗ್ಗೆ ನಾನು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಇದೊಂದು ಬ್ಲೌಸ್ಗೆ ನೀವು ಬೇರೆ ಬೇರೆ ಸ್ಯಾರೀಸ್ ಸೆಟ್ ಮಾಡ್ಬೋದು, ಲೆಹಂಗಾಸ್ ಕೂಡ ಹಾಕೋಬೋದು, ಅಥವಾ ಈ ಸ್ಯಾರಿಗೆ ಬೇರೆ ಬೇರೆ ಥರ ಬ್ಲೌಸಸ್ ಕೂಡ ಮ್ಯಾಚ್ ಮಾಡ್ಕೊಳ್ಬೋದು. ಡಿಫ್ರೆಂಟ್ ಇನ್ನೂ ಸ್ವಲ್ಪ ಬೆಟರ್ ಬೇಕು ಅಥವಾ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಇರಲಿ, ಟ್ರೆಡಿಷನಲ್ ಇರಲಿ ಅಂದರೆ ನೋಡಿ ಈ ಥರ ವರ್ಕ್ ಪೀಸ್ ಕೂಡ ಮ್ಯಾಚ್ ಮಾಡ್ಬೋದು ಇದಕ್ಕೆ. ಸೊ ಹ್ಯಾಂಡ್ ವರ್ಕಲ್ಲಿ ರೆಡಿ ಆಗಿರುವಂಥ ಪೀಸ್ ಇದು. ಸೊ ಇದು ಕೂಡ ಈ ಬ್ಲೌಸ್ಗೆ ಮ್ಯಾಚ್ ಮಾಡ್ಕೋಬೋದು. ಸೊ ಇದನ್ನು ಒಂದು ತೋರಿಸ್ತೀನಿ ನಿಮ್ಗೆ ಹೇಗೆ ಕಾಣುತ್ತೆ. ಈ ಬ್ಲೌಸ್ ಕೂಡ ಇದಕ್ಕೆ ಮ್ಯಾಚ್ ಮಾಡ್ಕೋಬೋದು. ಸೊ ಟ್ರೆಡಿಷನಲ್ ಆಗಿರುತ್ತೆ, ಡಿಫ್ರೆಂಟಾಗಿ ಆ್ಯಂಡ್ ಡಿಸೈನರ್ ವೇರ್ ಆಗೂ ಹಾಕೋಬೋದು. ಮತ್ತು ಬೇರೆ ಬೇರೆ ಸ್ಯಾರೀಸ್ಗೆ ಈ ಬ್ಲೌಸ್ ಮರೂನ್ನ ನೀವು ಹಾಫ್ ವೈಟಿಗೆ ಹಾಕೋಬೋದು, ಬಾಟ್ಲ್ ಗ್ರೀನಿಗೆ ಹಾಕೋಬೋದು, ಅಥವಾ ಎಲ್ಲೋ ಸ್ಯಾರಿಗೆ ಹಾಕೋಬೋದು, ಈ ಥರ ಎಲ್ಲ ಮ್ಯಾಚ್ ಮಾಡ್ಕೋಬೋದು. ಆ್ಯಂಡ್ ಫೈನಲಿ ಇನ್ನೊಂದು ಬ್ಲೌಸ್ ತೋರಿಸ್ತಾ ಇರೋದು ಇದಕ್ಕೆ ನಾನು ಮರೂನಲ್ಲಿ. ಅವಾಗಲೇ ಒಂದು ಪಿಂಕ್ ತೋರಿಸಿದೆ, ಅದೇ ವೆರೈಟಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಡಿಸೆಂಟ್ ಆಗಿದೆ. ಸೊ ಬ್ಯಾಕ್ ಐ ಶೇಪ್ ಬರುತ್ತೆ, ಬಾರ್ಡರ್ ಬಂದಿದೆ, ಆ್ಯಂಡ್ ಗೋಲ್ಡನ್ ಕಲರ್ ಕೂಡ ಅದಕ್ಕೆ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ. ಮತ್ತು ಇದು ಬುಟ್ಟಾಸ್ ಬಂದಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗೂ ಕೂಡ ಕಾಣ್ತಾ ಇದೆ. ಸೊ ಈ ಸಾರಿಗೆ ಈ ಬ್ಲೌಸ್ ಕೂಡ ಹಾಕೋಬೋದು. ನಾನು ಈ ಸಾರಿಗೆ ಎಷ್ಟು ಬ್ಲೌಸ್ ತೋರಿಸಿದೆ, ಆಲ್ಮೋಸ್ಟ್ ಒಂದು 4 ರಿಂದ 5 ಬ್ಲೌಸ್ ತೋರಿಸಿದೆ. ನೋಡಿ ಇದೊಂದು ಪೀಸ್ ತೋರಿಸಿದೆ, ಅಥವಾ ಈ ಬ್ಲೌಸ್ ತೋರಿಸಿದೆ. ಸೊ ಇದೊಂದು ಬ್ಲೌಸು, 6 ಬ್ಲೌಸು. ವಾವ್. ಸೊ ಈ 6 ಬ್ಲೌಸ್ನ ನಿಮಗೆ ಈ ಸಾರಿಗೆ ಸೆಟ್ ಮಾಡೋ ಥರ ತೋರಿಸಿದ್ದೀನಿ. ಅದು ಬಿಟ್ಟು ನಾವು ಆವಾಗಲೇ ಹೇಳ್ದಂಗೆ ಗೋಲ್ಡನ್ ಕಲರ್ ಕೂಡ ನೀವು ಇದಕ್ಕೆ ಮ್ಯಾಚ್ ಮಾಡ್ಬೋದು, ಬಟ್ ಸ್ವಲ್ಪ ಸೋಬರಾಗಿ ಕಾಣಲಿ ಅನ್ನೋದಕ್ಕೆ ನಿಮಗೆ ನಾನು ಜಸ್ಟ್ ಕಾಂಬಿನೇಷನಲ್ಲಿ ಯಾವ್ಯಾವ ಥರ ಸೂಟ್ ಆಗಿದೆ ಇದು ಮಾತ್ರ ತೋರಿಸಿದ್ದೀನಿ. ಸೊ ಇದು 3 ಸಾರಿಗೆ ನಾನು ಆಲ್ಮೋಸ್ಟ್ ನಿಮಗೆ 6, 5, 11, 14 ಬ್ಲೌಸ್ ತೋರಿಸಿದ್ದೀನಿ. ಸೊ 14 ಬ್ಲೌಸ್ ನೀವು ಆಪ್ಷನ್ಸ್ನ 3 ಸಾರಿಗೆ ಸೆಟ್ ಮಾಡ್ಕೋಬೋದು, ಯಾವ್ಯಾವ ಥರ ನಿಮ್ಮ ಟೇಸ್ಟ್ ಪ್ರಕಾರ ಸೆಟ್ ಮಾಡ್ಕೋಬೋದು. ಸೊ ಈ ಥರ ನಿಮ್ಮ ಹತ್ರ ಇರೋ ಸ್ಯಾರೀಸ್ಗೆ ನೀವು ಬೇರೆ ಬೇರೆ ಥರ ಬ್ಲೌಸಸ್ನ ಮ್ಯಾಚ್ ಮಾಡ್ಕೋಬೋದು. ಸೊ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಶ್ರೀ ಸ್ವರ್ಣ ಬ್ಲೌಸಸ್, ಫಸ್ಟ್ ಫ್ಲೋರ್, ಶ್ರೀ ಲಕ್ಷ್ಮೀ ಗ್ಯಾಲಕ್ಸಿ, ಗೋಪಿ ಸರ್ಕಲ್, ದುರ್ಗಿಗುಡಿ ಮೇನ್ ರೋಡ್, ಶಿವಮೊಗ್ಗ, ಕರ್ನಾಟಕ. ಇಲ್ಲಿ ಲೊಕೇಟ್ ಆಗಿದೆ. ಹತ್ತಿರ ಇದ್ದರೆ ಇಲ್ಲೇ ಬಂದು ಸ್ಯಾರಿ ತೊಗೊಂಡು ಬಂದು ಮ್ಯಾಚ್ ಮಾಡ್ಕೋಬೋದು. ಬಟ್ ನೀವು ಸ್ಯಾರಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಮಗೆ ಮ್ಯಾಚ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಬಟ್ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ನಾವು ಫೋಟೋಸ್ ಹಾಕ್ತಾ ಇರ್ತೀವಿ. ನಿಮಗೆ ಸೀರೆಗೆ ಸೂಟ್ ಆಗೋ ಥರ ಬ್ಲೌಸ್ ಕಾಣಿಸ್ತು ಅಂದರೆ ನೀವು ಬ್ಲೌಸ್ನ ಆರ್ಡರ್ ಮಾಡ್ಬೋದು. ಇದು ಈಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಹೊಸ ಹೊಸ ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.